ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಮತ್ತೆ ಮಾವು ಬೆಳೆಗಾರರು ಹೋರಾಟದ ಒಂದು ಹಾದಿಯನ್ನು ಹಿಡಿದಿದ್ದಾರೆ. ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮಾವಿಗೆ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ರು ಕೂಡ ಆ ಒಂದು ಬೆಂಬಲ ಬೆಲೆಯ ಒಂದು ಯೋಜನೆ ಏನು ಘೋಷಣೆ ಮಾಡಿದ್ರು ಅದು ಕೇವಲ 1,30,000 ಮೆಟ್ರಿಕ್ ಟನ್ ಮಾವಿಗೆ ಮಾತ್ರ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು. ಪ್ರತಿ ಕೆಜಿಗೆ ₹4.37 ರಾಜ್ಯ ಮತ್ತು ಕೇಂದ್ರ ಸರ್ಕಾರ PDPS ಯೋಜನೆಯಡಿ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿತ್ತು. ಆದರೆ ಈ ಒಂದು ಬೆಂಬಲ ಬೆಲೆಗೆ ಸುಮಾರು 8,000ಕ್ಕೂ ಹೆಚ್ಚು ರೈತರು ಈಗಾಗಲೇ ನೋಂದಾವಣೆ ಮಾಡಿಕೊಳ್ಳೋ ಕಾರಣಕ್ಕಾಗಿ ಆ ಒಂದು ಖರೀದಿ ಮಿತಿ ಈಗಾಗಲೇ ಅಂತ್ಯಗೊಂಡಿರ್ತಕ್ಕಂಥದ್ದು. ಹಾಗಾಗಿನೇ ಸುಮಾರು 4,000ಕ್ಕೂ ಹೆಚ್ಚು ರೈತರು ಈ ಒಂದು ಬೆಂಬಲ ಬೆಲೆ ಸಿಗದೆ ಇದೀಗ ಸಂಪೂರ್ಣವಾಗಿ ಆ ಒಂದು ಬೆಂಬಲ ಬೆಲೆಯಿಂದ ಇದೀಗ ವಂಚಿತರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಏನು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡ ಈ ಒಂದು ಬೆಂಬಲ ಬೆಲೆಯ ಒಂದು ಲಾಭ ಸಿಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಕಳೆದ 15 ದಿನಗಳಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೋರಾಟಗಾರರು ಮನವಿಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಈ ಒಂದು ಹೋರಾಟಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕವಡೆ ಕಾಸಿನ ಒಂದು ಕಿಮ್ಮತ್ತು ಕೂಡ ಕೊಡ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಇದೀಗ ಮತ್ತೆ ಮಾವು ಬೆಳೆಗಾರರು ಸಿಡಿದಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡ್ಲಿಕ್ಕೆ ರೈತರು ಮುಂದಾಗಿದ್ರು ಕೂಡ ಅದನ್ನ ಪೊಲೀಸ್ ಇಲಾಖೆ ತಡೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಕಡೆಯ ಒಂದು ಪ್ರಯತ್ನ ಎಂಬಂತೆ ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿಯವರೆಗೆ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಜಿಲ್ಲಾ ಮಾವು ಬೆಳೆಗಾರರ ಸಂಘದಿಂದ ಕೋಲಾರ ಮತ್ತೆ ಪಕ್ಕದ ಒಂದು ಬೇರೆ ಬೇರೆ ತಾಲೂಕು ಸೇರಿದಂತೆ ಬೇರೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ರೈತರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ನಿನ್ನೆ ಪ್ರತಿಭಟನೆಯನ್ನ ಮಾಡಿದ್ರು. ಇವತ್ತು ಕೂಡ ಈ ಒಂದು ಹೋರಾಟವನ್ನ ಮುಂದುವರಿಸ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ನಾವು ಗಮನಿಸಬಹುದು, ಕೋಲಾರ ಜಿಲ್ಲೆಯಾದ್ಯಂತ ಈ ಬಾರಿ ಸುಮಾರು 47,000 ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಮಾವನ್ನ ಬೆಳೆದಿದ್ದಾರೆ. ಕನಿಷ್ಠ ಅಂತಂದ್ರೂ ಕೂಡ 4 ಲಕ್ಷ ಟನ್ಗೂ ಹೆಚ್ಚಿನ ಒಂದು ಇಳುವರಿ ಈ ಬಾರಿ ಒಂದು ನಿರೀಕ್ಷೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ 80% ಮಾವು ತೋತಾಪುರಿ ಮಾವು ಇರತಕ್ಕಂಥದ್ದು. ಈಗಾಗಲೇ ನಾವು ಗಮನಿಸಬಹುದು, ಮಾವಿನ ಮಾರುಕಟ್ಟೆಯಲ್ಲಿ ತೋತಾಪುರಿ ಮಾವಿಗೆ ಕೇವಲ 1 ಕೆಜಿಗೆ ₹1 ₹2 ಕುಸಿತ ಆಗಿರೋ ಕಾರಣಕ್ಕಾಗಿ ಖಂಡಿತ ರೈತರು ತಮ್ಮ ಒಂದು ಮಾವನ್ನ ಕಟಾವು ಮಾಡಿ ಮಾರುಕಟ್ಟೆಗೆ ಕೂಡ ಹಾಕ್ತಾ ಇಲ್ಲ. ಹಾಗಾಗಿನೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಬೆಂಬಲ ಬೆಲೆ ಸಿಕ್ಕರೆ ಕಡಿಂದ ₹4.37 ಒಂದು ಬೆಂಬಲ ಬೆಲೆ ಕೊಡ್ತಾರ ಕಾರಣಕ್ಕಾಗಿ ಮಾವನ್ನ ರೈತರು ಕಟಾವು ಮಾಡ್ಲಿಕ್ಕೆ ಮುಂದಾಗ್ತಾರೆ. ಇನ್ನೇನು ಕೆಲವೇ ದಿನಗಳಲ್ಲೇ ಈ ಒಂದು ಮಾವಿನ ಒಂದು ಕಟಾವು ಕೂಡ ಅಂತ್ಯ ಆಗ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಈ ಒಂದು PDPS ಯೋಜನೆಯಡಿ ಏನು ಬೆಂಬಲ ಬೆಲೆ ಘೋಷಣೆ ಆಗಿತ್ತು ಆ ಒಂದು ಬೆಂಬಲ ಬೆಲೆಯ ಒಂದು ಯೋಜನೆಯ ಒಂದು ಲಾಭ ಎಲ್ಲ ರೈತರಿಗೂ ಸಿಕ್ಕಿಲ್ಲ ಎನ್ನುವಂತಹ ಒಂದು ಪ್ರಮುಖ ಬೇಡಿಕೆ ಇದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸುಮಾರು 56,80,00,000 ಒಂದು ಏನು ಬೆಂಬಲ ಬೆಲೆಗೆ ಸಂಬಂಧಪಟ್ಟಂತೆ ಒಂದು ಅನುದಾನವನ್ನ 50-50 ಅನುಪಾತದಲ್ಲಿ ಘೋಷಣೆ ಮಾಡಿತ್ತು. ಆದ್ರೆ ಈ ಒಂದು ಯೋಜನೆಯ ಒಂದು ಖರೀದಿ ಮಿತಿ ಈಗಾಗಲೇ ಅಂತ್ಯ ಆಗಿರೋ ಕಾರಣಕ್ಕಾಗಿ ಸುಮಾರು ಇನ್ನು ಕೂಡ 1 ಲಕ್ಷ ಟನ್ ಅಷ್ಟು ಮಾವು ಇದೀಗ ಉಳಿದಿರ್ತಕ್ಕಂಥದ್ದು. ಈಗಾಗಲೇ ಈ ಒಂದು ಉಳಿದಿರ್ತಕ್ಕಂಥ ಒಂದು ಮಾವನ್ನು ಕೂಡ ಖರೀದಿ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾವು ಬೆಳೆಗಾರರು ಮಾಡ್ತಾ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇದೀಗ ಮಾವು ಬೆಳೆಗಾರರ ಸಂಘದಿಂದ ಪ್ರತಿಭಟನೆ ಕುಳಿತಿರ್ತಕ್ಕಂಥದ್ದು. ಈ ಒಂದು ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಕೂಡ ಈ ಒಂದು ಹೋರಾಟ ಕೂಡ ಮುಂದುವರಿಯುತ್ತೆ. ನಿನ್ನೆ ಬೆಳಗ್ಗೆ 10 ಗಂಟೆಗೆ ಆರಂಭವಾದಂತಹ ಒಂದು ಪ್ರತಿಭಟನೆ ತಡರಾತ್ರಿ 11 ಗಂಟೆವರೆಗೂ ಕೂಡ ಮಾಡಿರ್ತಕ್ಕಂಥದ್ದು. ರಾತ್ರಿ DC ಕಚೇರಿ ಎದುರೇ ಊಟವನ್ನು ಮಾಡಿ ಅಲ್ಲೇ ಮಾವು ಬೆಳೆಗಾರರು ಮಲಗಿರ್ತಕ್ಕಂಥದ್ದು. ಇನ್ನು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಇದೆ ಮೊದಲ ಒಂದು ಅಹೋರಾತ್ರಿ ಪ್ರತಿಭಟನೆ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ರೈತರ ಒಂದು ಮನವೊಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ರು. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಮುಖ ಮುಖ್ಯ ಅಧಿಕಾರಿಗಳೊಂದಿಗೆ ನಾನು ಚರ್ಚೆಯನ್ನ ಮಾಡಿ ಖಂಡಿತ ಒಂದು ಬೆಂಬಲ ಬೆಲೆಯ ಒಂದು ಯೋಜನೆಯನ್ನ ಒಂದು ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಖಂಡಿತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಆದಷ್ಟು ಬೇಗ ನಿಮ್ಮ ಒಂದು ಏನು ಬೇಡಿಕೆ ಏನಿದೆ ಅದು ಈಡೇರುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ಸಾಧ್ಯ ಇಲ್ಲ. ಈ ಒಂದು ಬೆಂಬಲ ಬೆಲೆಯ ಒಂದು ವಿಸ್ತರಣೆಯ ಆದೇಶ ನಮ್ಮ ಕೈ ಸೇರುವವರೆಗೂ ಕೂಡ ನಾವು ಖಂಡಿತ ಈ ಒಂದು ಹೋರಾಟವನ್ನ ಕೈ ಬಿಡುವುದಿಲ್ಲ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಇದೀಗ ಮಾವು ಬೆಳೆಗಾರರು ಬಂದಿರತಕ್ಕಂಥದ್ದು. ಇವತ್ತು ಸರ್ಕಾರಗಳು ಬರೀ 1,30,000 ಮೆಟ್ರಿಕ್ ಟನ್ಗೆ ಮಾತ್ರ ಬೆಂಬಲ ಬೆಲೆಯನ್ನು ನಿಗದಿ ಮಾಡಿ ಘೋಷಣೆ ಮಾಡಿತು. ಅದು 3 ದಿನಗಳಲ್ಲಿ 1,30,000 ಟನ್ಗೂ ಸಹ ಅದು ರಿಜಿಸ್ಟ್ರೇಷನ್ಸ್ ಕಂಪ್ಲೀಟ್ ಆಯಿತು. ಇವರು 3 ದಿನಗಳಲ್ಲಿ ನಿಲ್ಲಿಸಿದ ಕಾರಣ ಇವತ್ತು ಇಡೀ ಕೋಲಾರ ಮುಳುಬಾಗಲು ಮತ್ತು KGF ತಾಲೂಕಿನ ಮಾವು ಬೆಳೆಗಾರರು ಇವತ್ತು ಈ ಬೆಂಬಲ ಬೆಲೆಯಿಂದ ವಂಚಿತರಾಗಿದ್ದಾರೆ. 15 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಬೆಂಬಲ ಬೆಲೆಯಿಂದ ವಂಚಿತರಾಗಿರುವಂಥ ರೈತರಿಗೆ ರಿಜಿಸ್ಟ್ರೇಷನನ್ನು ಮುಂದುವರಿಸಬೇಕು ಅಂತ, ಆದರೂ ಪ್ರಯೋಜನವಾಗಲಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿದ್ದೆ ಮಾಡುತ್ತಿದೆ. ಈ ಭಾಗದ ಲೋಕಸಭಾ ಸದಸ್ಯರು ಮತ್ತು ವಿಧಾನಸಭಾ ಸದಸ್ಯರುಗಳು ಸಹ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ ಅಥವಾ AC ರೂಮ್ಗಳಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೋ. ಇಲ್ಲಿ ನಮ್ಮ ಮಾವು ಬೆಳೆಗಾರರ ಪರಿಸ್ಥಿತಿ ಏನು, ಮಾವಿನಕಾಯಿ ಪರಿಸ್ಥಿತಿ ಏನು ಅನ್ನೋ ಅವಗಾಹನೆ ಕಿಂಚಿತ್ತೂ ಇಲ್ಲದೆ ಇವತ್ತು ನಮ್ಮ ಮಾವು ಬೆಳೆಗಾರರನ್ನು ಬೀದಿಗಳಲ್ಲಿ ಮಲಗಿಸಿದ್ದಾರೆ, ಬೀದಿಗಳಲ್ಲಿ ಹೋರಾಟಗಳನ್ನು ಮಾಡುವಂತೆ ಮಾಡಿದ್ದಾರೆ. ಆದರೆ ಇವರಿಗೆ ನಮ್ಮ ಧಿಕ್ಕಾರವಿರುತ್ತೆ.
ಇವರಿಗೆ ಮುಂದಿನ ದಿನಗಳಲ್ಲಿ ಬುದ್ಧಿಯನ್ನು ಕಲಿಸ್ತೀವಿ ಈ ಜನಪ್ರತಿನಿಧಿಗಳಿಗೆ. ಈ ಜನಪ್ರತಿನಿಧಿಗಳ ವಿರುದ್ಧ ಇವತ್ತು ನಾವು ಅಹೋರಾತ್ರಿ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ನಮ್ಮ ರಿಜಿಸ್ಟ್ರೇಷನ್, ಮಾವಿನ ಬೆಂಬಲ ಬೆಲೆ ರಿಜಿಸ್ಟ್ರೇಷನ್ನ ಬಿಡುವ ತನಕ ನಾವು ನಿರಂತರವಾಗಿ ಧರಣಿಯನ್ನು ಮಾಡ್ತಾಯಿದ್ದೀವಿ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ. ಇವತ್ತು ಅಹೋರಾತ್ರಿ ಧರಣಿ ಒಂದೇ ದಿನ ಅಲ್ಲ, ನಾಳೆ ಮಧ್ಯಾಹ್ನದೊಳಗಡೆ ನೀವೇನಾದರೂ ಘೋಷಣೆ ಮಾಡಿ ರಿಜಿಸ್ಟ್ರೇಷನನ್ನು ಬಿಡದೆ ಹೋದರೆ ನಾಳೆಯೂ ಸಹ ನಮ್ಮ ಧರಣಿ ಮುಂದುವರಿಯುತ್ತೆ. ಅದರ ಜೊತೆಗೆ ನಾವು ಎಲ್ಲೆಲ್ಲಿ ಏನೇನು ಮಾಡ್ತೀವಿ, ರೈತರ ಕಣ್ಣೀರನ್ನು ಕಟ್ಟೆ ಒಡೆದಿದೆ. ಇವತ್ತು ಮಾವಿನಕಾಯಿಗಳು ಕೊಳೆತು ನಾರ್ತಾ ಇದೆ, ತಾಳ್ಮೆಯನ್ನು ಕಳೆದುಕೊಳ್ತಾ ಇದ್ದಾರೆ ರೈತರು. ಜನಪ್ರತಿನಿಧಿಗಳ ಮನೆಗಳ ಮುಂದೆ ಬಂದು ಅವರ ಕಾಲರ್ ಪಟ್ಟಿಯನ್ನು ಹಿಡಿದು ಧರಣಿ ಮಾಡುವಂತಹ ಸಮಯ ಬಂದೊದಗಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳಿ. ನಾಳೆ ಸರ್ಕಾರದ ಜೊತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾಲೋಚನೆ ನಡೆಸಿ ನಮ್ಮ ಮಾವು ಬೆಳೆಗಾರರಿಗೆ ರಿಜಿಸ್ಟ್ರೇಷನ್ ಬಿಡುಗಡೆ ಮಾಡಬೇಕು. ಇವತ್ತು ಕೂಡ ಏನು ಮತ್ತಷ್ಟು ಒಂದು ಹೋರಾಟವನ್ನು ತೀವ್ರಗೊಳಿಸುವಂತಹ ಒಂದು ಎಚ್ಚರಿಕೆಯನ್ನು ಇದೀಗ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಮಾತನಾಡಿರ್ತಕ್ಕಂಥ ಮಾವು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಚಿನ್ನಪ್ಪ ರೆಡ್ಡಿ ಅವರು ನಮ್ಮ ಜನಪ್ರತಿನಿಧಿಗಳು, ಪ್ರಮುಖವಾಗಿ ಸಂಸದರು ಜೊತೆಗೆ ಶಾಸಕರು ನಮ್ಮ ಪರವಾಗಿ ಒಂದು ಧ್ವನಿಯನ್ನ ಇತ್ತಾ ಇಲ್ಲ, ಅವರ ಮನೆಗಳ ಎದುರು ನಾವು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಯೋಜನೆಯ ಒಂದು ಲಾಭವನ್ನ ಎಲ್ಲ ರೈತರಿಗೂ ಕೂಡ ಕೊಡಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಯೋಜನೆಯನ್ನ ಮತ್ತಷ್ಟು ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಸದ್ಯ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮುಂದ್ ಕಡೆ ಟೊಮೊಟೊ ಬೆಳೆಗಾರರಿಗೂ ಟೊಮೊಟೊಗೆ ಬೆಲೆ ಇಲ್ಲದೆ ಕಂಗಾಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಇದೀಗ ಮಾವು ಬೆಳೆಗಾರರು ಕೂಡ ಬೀದಿಗೆ ಬಂದು ಹೋರಾಟವನ್ನು ಮಾಡ್ತಿದ್ರು ಕೂಡ ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಂದು ಬೆಂಬಲ ಬೆಲೆಯನ್ನು ವಿಸ್ತರಣೆ ಮಾಡಲಿಕ್ಕೆ ಮೀನಾಮೇಷವನ್ನು ಎಣಿಸ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೊಚ್ಚಿಗಿದ್ದಿರ್ತಕ್ಕಂಥ ರೈತರು ಇದೀಗ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಅಹೋರಾತ್ರಿ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಂದು ದಿನ ಯಶಸ್ವಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ಕೂಡ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ PDPS ಯೋಜನೆ ಅಡಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಬೆಂಬಲ ಬೆಲೆಯ ಒಂದು ಯೋಜನೆಯನ್ನ ಮತ್ತೆ ವಿಸ್ತರಣೆ ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಒಂದು ನಿಟ್ಟಿನಲ್ಲಿ ಇದೀಗ ಹೋರಾಟ ಮತ್ತೆ ಮುಂದುವರೆದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡುವವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನ ಹಿಂಪಡೆಯಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈಗಾಗಲೇ ಮಾವು ಬೆಳೆಗಾರರು ಕೊಟ್ಟಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.